ಮುಂಬೈಗೆ ತೆರಳಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ತಂಡ. ಯಾಕೆ ಯಾಕೆ ಅಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬಹಳ ಜಿದ್ದಾಜಿದ್ದಿ ಫೈಟ್ ಇದೆ ಅನ್ನುವಂತ ವಿಚಾರ. MVA ಶಾಸಕರನ್ನ ರಾಜ್ಯಕ್ಕೆ ಕರೆತರುವಂತ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆ ಆಗ್ತಾ ಇದೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತ 2 ರಾಜ್ಯಗಳು, ಅದು ಕರ್ನಾಟಕ ಹಾಗೆ ತೆಲಂಗಾಣ. ಹೀಗಾಗಿ ಸಂಜೆ 4 ಗಂಟೆ ಒಳಗಾಗಿ ಮುಂಬೈನಲ್ಲಿ ಇರಿ ಅನ್ನುವಂತ ಸೂಚನೆ ಕೊಡಲಾಗಿದೆ. ಫಲಿತಾಂಶದ ಬಳಿಕ ಆಪರೇಷನ್ ತಡೆಯುವಂತ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಎಕ್ಸಾಕ್ಟ್ಲಿ ಆಗಿ ಇದೊಂದು ನಿರೀಕ್ಷೆ ಇತ್ತು, ಅಕಸ್ಮಾತ್ ಮಹಾರಾಷ್ಟ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಉಂಟಾದ್ರೆ ರಾಜ್ಯದ ಚಟುವಟಿಕೆಗಳು, ರಾಜ್ಯ ಕಾಂಗ್ರೆಸ್ನ ಚಟುವಟಿಕೆಗಳು ಬಹಳ ಜೋರಾಗಿರುತ್ತೆ ಅಂತ, ಅದಕ್ಕೆ ರೀತಿಯಾದಂತಹ ಪುಷ್ಟಿ ಕೊಡೋ ಬೆಳವಣಿಗೆನ ಇದು ಪ್ರಮೋದ್? ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ನಾಯಕರು ಮುಂಬೈದಂತ ದೌಡಾಯಿಸ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲೂ ಕೂಡ ಅನೇಕರಿಗೆ ಜವಾಬ್ದಾರಿ ನೀಡಲಾಯಿತು. ಈಗ ಫಲಿತಾಂಶಕ್ಕೂ ಮುನ್ನ ಅನೇಕ ನಾಯಕರಿಗೆ ಸಂಜೆ 4 ಗಂಟೆ ಒಳಗಡೆ ಮುಂಬೈನಲ್ಲಿ ಇರುವಂತೆ ಸೂಚನೆ ಕೊಡಲಾಗಿದೆ. ಯಾಕಂದ್ರೆ ಈಗಾಗಲೇ ನೆಕ್ ಟು ನೆಕ್ ಫೈಟ್ ಇದೆ, ಸಂಖ್ಯೆ ತುಂಬಾ ಕಡಿಮೆ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಅಥವಾ ಘಟಬಂಧನ ನಡುವೆ ಕಡಿಮೆ ಅಂತರ ಇರೋ ಕಾರಣದಿಂದ ಈಗ ಕೆಲವರನ್ನ ಆಪರೇಷನ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸುಮಾರು 10 ರಿಂದ 15 ಸೀಟ್ ಅಥವಾ 20 ಸೀಟ್ಗಳು ಮಾತ್ರ ಅಂತರ ಇರುವಂತಹ ಹಿನ್ನೆಲೆಯಲ್ಲಿ ಯಾರ್ಯಾರು ಶಾಸಕರ ಮೇಲೆ ಈಗಾಗಲೇ ಟಾರ್ಗೆಟ್ ಅನ್ನ ಬಿಜೆಪಿ ಕೂಡ ಮಾಡಿದೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ಅವ್ರದೇ ಆದಂತಹ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ನಿಟ್ಟಿನಲ್ಲಿ ಆ ಶಾಸಕರ ಅಂದ್ರೆ MVA ಘಟಬಂಧನದ ಶಾಸಕರು ಯಾರಿದ್ದಾರೆ, ಮಹಾವಿಕಾಸ್ ಅಘಾಡಿಯ ಶಾಸಕರನ್ನ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ, ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕಾರಣದಿಂದ ರಾಜ್ಯ ನಾಯಕರಿಗೆ ಈಗಾಗಲೇ ಕೆಲವೊಂದಿಷ್ಟು ಸೂಚನೆಯನ್ನ ಕೊಡಲಾಗಿದೆ. ಬಹುಶಃ ಮಧ್ಯಾಹ್ನ ನಂತರ ಅಂದ್ರೆ 12 ಗಂಟೆ ಅಥವಾ 2 ಗಂಟೆ ನಂತರ ಒಂದು ಟ್ರೆಂಡ್ ಗೊತ್ತಾಗುತ್ತೆ. 4 ಗಂಟೆ ಅಷ್ಟರಲ್ಲಿ ಫಲಿತಾಂಶ ಒಂದು ಹಂತಕ್ಕೆ ಬಂದಿರುತ್ತೆ. ಬಹುತೇಕ ಶಾಸಕರು ಚುನಾವಣಾ ಅಧಿಕಾರಿಯಿಂದ ಗೆದ್ದಂತಹ ಶಾಸಕರಿಗೆ ಸರ್ಟಿಫಿಕೇಟ್ ಕೂಡ ಲಭ್ಯವಾಗುತ್ತೆ. ಹೀಗಾಗಿ ಒಮ್ಮೆ ಶಾಸಕರು ಸರ್ಟಿಫಿಕೇಟ್ ಅನ್ನ ಪಡೆದ ಬಳಿಕ ಅನಂತರ ಅವರನ್ನ ಮುಂಬೈಗೆ ಅಥವಾ ಸ್ಥಳೀಯ ಅಲ್ಲಿರುವಂತಹ ಯಾವ್ದಾದ್ರು ಒಂದು ಏರ್ಪೋರ್ಟ್ಗೆ ಅವರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದ ಕರ್ನಾಟಕ ಅಥವಾ ತೆಲಂಗಾಣಕ್ಕೆ ಕರೆದೊಯ್ಯಲಾಗುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮಲ್ತೇಶ್. ಓಕೆ ಥ್ಯಾಂಕ್ ಯು ಪ್ರಮೋದ್. ನಾನು ಈಗ ತಾನೇ ಹೇಳಿದಾಗೆ ರಾಜ್ಯದಲ್ಲೂ ಕೂಡ ಬಹಳ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭ. ಯಾಕಂತ ಅಂದ್ರೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ತೆಲಂಗಾಣ ಹಾಗೆ ಕರ್ನಾಟಕದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುಂಬೈನಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಶಾಸಕರುಗಳನ್ನ ಇಲ್ಲಿ ತಂದು ಒಂದು ಸೇಫೆಸ್ಟ್ ಜಾಗ ಅನ್ನುವಂತ ರೀತಿಯಾಗಿ ವ್ಯವಸ್ಥೆ ಮಾಡುವಂತ ಕಾರ್ಯ ಆಗ್ತಾ ಇದೆ ಅಂತ. ಹಿಂಗೇ ಮಾಡೋಕ್ ಹೋಗಿ ಆ ನಂತರದಲ್ಲಿ ಏನೇನಾಯ್ತು ಅನ್ನುವಂಥದ್ದನ್ನ ನಾವು ಬೇರೆ ಬೇರೆ ಸಂದರ್ಭದ ರಾಜಕೀಯ ಬೆಳವಣಿಗೆ ನೋಡಿದಂತ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಏನಾಯ್ತು ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಆಗ್ಲೂ ಕೂಡ ಇಲ್ಲೇ ಕರ್ಕೊಂಡು ಬರೋಕ್ ಪ್ರಯತ್ನ ಪಟ್ಟು DK ಶಿವಕುಮಾರ್ ಅವ್ರನ್ನೆಲ್ಲ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಆ ಮುಖ್ಯವಾಗಿ ಟಾರ್ಗೆಟ್ ಆದ್ರು ಅನ್ನುವಂಥ ರೀತಿಯಾಗಿ ಅವ್ರದ್ದೊಂದು ವಿಶ್ಲೇಷಣೆ ಬಹಳ ಸಂದರ್ಭದಲ್ಲಿ ಇರುತ್ತೆ, ಬುಕ್ ಮಾಡಿದ್ದಾರೆ ಅನ್ನುವಂಥ ರೀತಿಯಾಗಿ. ಓಕೆ ಸೊ ಇಲ್ಲಿ ನಾವು ನೋಡ್ತಾ ಇದ್ವಲ್ಲ, NDA 140 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ MVA 120 ಅಂತಂದ್ರೆ 20 ಕ್ಷೇತ್ರಗಳ ಅಂತರವನ್ನ ನಾವು ನೋಡ್ತಾ ಇದೀವಿ. ಅದರ್ಸ್ ಅನ್ನುವಂಥದ್ದು ಏನಾದ್ರೂ ಆ ರೀತಿಯಾಗಿ ನೀವು ಕಂಪ್ಲೀಟ್ ಸ್ವೀಪ್ ಆಗಿ MVA ಯನ್ನ ಕೂಡ್ಕೊಳ್ತಾರೆ ಅಂತ ಅಂದ್ರೂ ಕೂಡ ಅವರ ಸಂಖ್ಯಾಬಲ 132ಕ್ಕೆ ಸೀಮಿತ ಆಗುತ್ತೆ. 140 ಇಲ್ಲಿ NDAಯ ಸಂಖ್ಯಾಬಲ. ಈಗ ಆರಂಭಿಕ ಟ್ರೆಂಡ್ ಅನ್ನ ನಾವು ನೋಡ್ತಾ ಇರುವಂತದ್ದು ಅಂದ್ರೆ ಇದು ಮುನ್ನಡೆ ಅಂತ ಪರಿಗಣಿಸಿದಂತಹ ಸಂದರ್ಭದಲ್ಲಿ. ಬಟ್ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದಂತದ್ದು ಅಂದ್ರೆ ಅಜಿತ್ ಪವಾರ್ ಅವ್ರ ಬಣ ಎಷ್ಟು ಗೆಲ್ಲುತ್ತೆ ಅಂತ. ಯಾಕಂತಾರೆ ಬಹುಶಃ ಒಂದಂತಲ್ಲಿ ಶಿಂದೆ ಬಣ ಏನಾದ್ರೂ ಬಿಜೆಪಿಗೆ ನಿಷ್ಠವಾಗಿರ್ಬೋದು, ಆದ್ರೆ ಅಜಿತ್ ಪವಾರ್ ಅವರ ಬಣ ಆ ಮಟ್ಟಿಗೆ ನಿಷ್ಠವಾಗಿರುತ್ತಾ ಅನ್ನುವಂಥದ್ದನ್ನ ನಾವು ನೋಡ್ಬೇಕಿದೆ.